माजिद एंड ब्रदर्स की जानिब से नेक्स्ट जेन ईवी मोटर्स ईवी शोरूम 18 साल से कम उम्र बच्चों के लिए बेहतरीन खूबसूरत बैटरी की गाड़ियां, जहां 37,999 से शुरू बैटरी की गाड़ियां मौजूद, जिसको लाइसेंस आरसी नंबर प्लेट की जरूरत नहीं। ऑल कर्नाटक मीलाद व जुलूस रहमतुल्लिल आलमीन कमेटी के सदर इस्माइल शरीफ अल मारूफ नानू और इनकी टीम की जानिब से एक अहम जायजा इजलास किया गया। मुनाकिद इस मीटिंग में कौमी सतह पर ईद मिलादुन्नबी सल्लल्लाहु अलैहि वसल्लम के प्रोग्राम के इनेकाद के हवाले से तफसीली बातचीत और कई सारे तजावुजात पेश किए गए। नानू साहब ने अपने खिताब में कहा कि 4 तारीख को शिवाजी नगर चौक में एक अजीमुशान जलसा मुनाकिद किया जाएगा, जबकि 5 सितंबर को ईद मिलादुन्नबी सल्लल्लाहु अलैहि वसल्लम के बाबरकत दिन जुलूस निकाला जाएगा, जो कि शिवाजी नगर चौक से बड़े पैमाने पर रवाना होगा। ये प्रोग्राम न सिर्फ कर्नाटक बल्कि पूरे मुल्क के लिए इत्तेहाद व मोहब्बत और नबी करीम सल्लल्लाहु अलैहि वसल्लम की सीरत तैयबा के पैगाम को आम करने का एक अजीम मौका होगा। पेशस खुसूस में मुकम्मल तफसीलात बेंगलोर से मोहतरमा उम्मे अमारा की एशियन टीवी न्यूज़ चैनल के लिए ये खुसूसी रिपोर्ट। अस्सलाम वालेकुम, हेलो एवरीवन, मैं उम्मे अमारा, आप देख रहे हैं एशियन टीवी न्यूज़ बेंगलोर से। दोस्तों, आज यहाँ पर ऑल कर्नाटका मिलाद और जुलूस रहमतुल्लिल आलमीन कमेटी से यहाँ पर एक प्रेस कॉन्फ्रेंस रखा गया है। मिलाद जो नेशनल लेवल में पैलेस ग्राउंड बेंगलुरु के पैलेस ग्राउंड में जो मिलाद होने वाला है, इसी के जरिए यहाँ पर एक प्रेस कॉन्फ्रेंस रखा गया है। यहाँ पर अभी हमारे साथ मौजूद हैं ऑल कर्नाटका मिलाद और जुलूस रहमतुल्लिल आलमीन कमेटी के प्रेसिडेंट इस्माइल शरीफ उर्फ नानू साहब और उनके सारे मेंबरान यहाँ पर मौजूद हैं। आइए इनसे बात करते हैं और जानते हैं। ಎಲ್ಲರಿಗೂ ನಮಸ್ಕಾರ। ಪ್ರತಿ ವರ್ಷದಂಗೆ ಈ ವರ್ಷನೂ ಬಹಳ ಅದ್ದೂರಿಯಾಗಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬರ್ಡೇಯನ್ನು ಬಹಳ ಅದ್ದೂರಿಯಾಗಿ ಮಾಡ್ಬೇಕು। ಯಾಕಂದ್ರೆ ಕಾರಣ ಏನಂದ್ರೆ 1500 ವರ್ಷದ ಇದು ಅದ್ದೂರಿ ಬರ್ಡೇ। ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಈ ಚಾಂದ್ನಿ ಚೌಕ್ ಇದೆಯಲ್ಲ, ಅಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತೀವಿ। ಈ ಸತಿ ನಾವು ಬೆಂಗಳೂರು ಎಲ್ಲ ಕಮಿಟಿಯವರು ಸೇರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ। ಅದರಲ್ಲಿ ಏನಂದ್ರೆ ನಾವು ಎಲ್ಲ ಬ್ಯಾಂಗ್ಳೂರ್ ಕಮಿಟಿಯವರು ಎಲ್ಲ ಸೇರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬರ್ಡೇಯನ್ನು ಮಾಡ್ಬೇಕಂತ ನಾವು ಯೋಚನೆ ಮಾಡಿದ್ವಿ। ಹಾಗೂ ಎಲ್ಲ ವರ್ಷದಂಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಇರುತ್ತೆ। ಈ ವರ್ಷನೂ ಅದೇ ತರ ನಮ್ಮ ವಾಲಂಟಿಯರ್ಸ್ ಆಗ್ಲಿ, ಹಾಗೂ ನಮ್ಮ ಬೆಳ್ಳಿಳ್ಳಿ ಕ್ರಾಸ್ ಇಂದ ಹಿಡಿದು ನಮ್ಮ ಬಂದಿ ಶಿವಾಜಿನಗರ ತನಕ ನಮ್ಮ ಅಧ್ಯಕ್ಷರಾದಂತ ಮಾನ್ಯ ಇಸ್ಮಾಯಿಲ್ ಶರೀಫ್ ನಾನು ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕಂತ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ। ಇದು ಪ್ರತಿ ವರ್ಷದಂಗೆ ಈ ವರ್ಷನೂ ಅದ್ದೂರಿಯಾಗತ್ತೆ, ಇನ್ನೂ ಅದ್ದೂರಿಯಾಗತ್ತೆ। ಯಾಕಂದ್ರೆ ಇಲ್ಲಿ 1500 ವರ್ಷದ ಇದು ನಮ್ಮ ಪ್ರಾಫಿಟ್ ಮೊಹಮ್ಮದ್ ಅವರ ಬರ್ಡೇ। ನಾವು ಒಂದು ಮೆಸೇಜ್ ಕೊಡೋದೇನಂದ್ರೆ, ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಇಲ್ಲಿ ಎಲ್ಲರೂ ಸೇರಿ ನಮ್ಮ ಮೊಹಮ್ಮದ್ ಪೈಗಂಬರ್ ಏನ್ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಇನ್ನೂ ಒಂಚೂರು ಅರ್ಥ ಮಾಡ್ಕೊಳ್ಳೋಣ, ತಿಳಿಯೋಣ, ಮತ್ತೆ ಮುಂದಿನ ದಿನಗಳಲ್ಲಿ ಈ ಮೆಸೇಜ್ ಅನ್ನು ಎಲ್ಲರಿಗೂ ಕೊಡೋಣ ಅಂತ ಕೇಳ್ಕೊಂತ ನಾನು ನಮ್ಮ ಅಧ್ಯಕ್ಷರಾದ ನಾನು ಸಾಹೇಬ್ರಿಗೆ ಮತ್ತು ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ನಮಗೆ ಪ್ರತಿ ವರ್ಷದಂಗೆ ಈ ವರ್ಷನೂ ನಮ್ಮನ್ನು ಏನ್ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಬೆಸ್ಕಾಮಿಗೆ, ಹಾಗೂ ಮತ್ತೆ ನಮ್ಮ BWSBB ಅವರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಈ ನನ್ನ ಚಿಕ್ಕ ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಈ ನಮ್ಮ ಅಂದಾಜು, ಯಾಕಂದ್ರೆ ಈ ಸತಿ ಅದ್ದೂರಿಯಾಗಿ ನಾವು ಒಂದು ಒಳ್ಳೆ ಪ್ಲೇಸ್ ತಗೊಂಡಿದೀವಿ, ಆದ ಕಾರಣ ಇದೊಂದು 5 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ। ಯಾವ ತರ ನೀವು ಅದನ್ನ ಯಾವ ತರ ಜನರಿಗೆ ಯಾವ ತರ ಈಗ ಏನಂದ್ರೆ ಆಲ್ರೆಡಿ ಒಂದು ತರಬೇತಿ ಪ್ರೋಗ್ರಾಮ್ ಅಂತ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ। ಅದರಲ್ಲಿ ಏನಂದ್ರೆ ಒಂದು 8 ಡೇಸ್ ಇಂದ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಎಲ್ಲರಿಗೆ ತರಬೇತಿ ಪ್ರೋಗ್ರಾಮ್ ಅನ್ನು ಕೊಟ್ಟು ಅವರನ್ನು ನಮ್ಮ ಕಡೆಯಿಂದ ಸುಮಾರು 5,000ಕ್ಕಿಂತ ಜಾಸ್ತಿ ವಾಲಂಟಿಯರ್ಸ್ ಅನ್ನು ಇಟ್ಟು ಅವರಿಗೆ ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತ ನಾವು ಈ ಸತಿ ಡಿಜೆ ಅನ್ನು ಬ್ಯಾನ್ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೋದ್ ಸತಿನೂ ಬ್ಯಾಂಡ್ ಆಗಿತ್ತಲ್ಲ ಡಿಜೆ, ಈ ಸತಿನೂ ಹಾಗೆ ಕಾಮನ್। ಏನಾದ್ರು ನೀವು ಕೊನೆಯದಾಗಿ ವಿಡಿಯೋ ಮುಖಾಂತರ ಸಂದೇಶ ಕೊಡ್ತೀರಾ? ಅದೇ ಎಲ್ಲರಿಗೂ ಹೇಳ್ತೀವಿ, ಏನಂದ್ರೆ ಬನ್ನಿ, ಜಾಯಿನ್ ಆಗಿ, ಕಾರ್ಯಕ್ರಮ ಚೆನ್ನಾಗಾಗ್ಲಿ। ಹಾಗೂ ನಮ್ಮ ಈ ಪ್ರತಿ ವರ್ಷದಂಗೆ ಈ ವರ್ಷನೂ ತುಂಬಾ ಅದ್ದೂರಿಯಾಗಿ ಆಗ್ಬೇಕು ಈ ಪ್ರೋಗ್ರಾಮ್ ಅಂತ
ಕೇಳ್ಕೊಂತ ಎಲ್ಲರಿಗೆ ಧನ್ಯವಾದನು ಹೇಳಕ್ಕೆ ಅರ್ಪಿಸ್ತೀನಿ. ಮತ್ತೆ ಈ ಜುಲೂಸ್ನ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ? ಈಗ ನಮ್ಮ ಪ್ಲಾನ್ ಪ್ರತಿ ವರ್ಷದಂಗೆ ಬೆಳ್ಳಳ್ಳಿ ಕ್ರಾಸ್ ಇಂದ ಹಿಡಿದು ನಮ್ದು ಶಿವಾಜಿನಗರ ಚಾಂದಿನಿ ಚೌಕ್ ತನಕ ಇರುತ್ತೆ ಸರ್. ಅಲ್ಲಿಂದ ಈಗ ಈ ವರ್ಷ ಪ್ಯಾಲೇಸ್ ಗ್ರೌಂಡಿಗೆ ಸಾತ್ನೂರು ಬಾಗ್ಲೂರು ಔಟ್ ಆಫ್ ಸ್ಟೇಷನ್ ಬರೋರಿಗೆ ನೀವೇನೇನು ಸೌಲಭ್ಯಗಳನ್ನ? ಔಟ್ ಆಫ್ ಸ್ಟೇಷನ್ ಬಂದವ್ರಿಗೆ ಮೈಸೂರು, ಕೋಲಾರ ಮತ್ತೆ ತುಮಕೂರು ಆ ಕಡೆ ಎಲ್ಲ ನಾವು ಬಸ್ಸಸ್ ಕೊಟ್ಟಿದ್ದೀವಿ. ಅವ್ರಿಗೆ ಆ ಬಸ್ ಫೆಸಿಲಿಟೀಸ್ ಇದೆ, ಬರ್ತಾರೆ. ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ, ಊಟದ ವ್ಯವಸ್ಥೆ ಇದೆ, ಹಾಗೂ ಅವ್ರಿಗೆ ಏನ್ ಬೇಕದು ಫೆಸಿಲಿಟೀಸ್ ಇದೆ ಸರ್. ಬರ್ತಾರೆ, ಕಾರ್ಯಕ್ರಮ ನೋಡ್ಕೊಳ್ತಾರೆ, ಅವ್ರ ಬಸ್ ಅಲ್ಲಿ ಫೆಸಿಲಿಟೀಸ್ ಇದೆ. ಹೆಣ್ಮಕ್ಳಿಗೆ ಅದಿದೆ ಅಂತ ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿದೆ ಸರ್. ಆ ಪರ್ದಾ ಅಂತ ಇದೆ, ಹೆಣ್ಮಕ್ಳಿಗೆ ಅವ್ರಿಗೆ ಸಪ್ರೇಟ್ ಆಗಿದೆ. ಧನ್ಯವಾದ. ಹಾಗೂ ಎಲ್ಲ ಪೊಲಿಟಿಷಿಯನ್ಸ್ ಬರ್ತಾ ಇದ್ದಾರೆ ಅಥವಾ ಬರೀ ಮುಸ್ಲಿಂ ಲೀಡರ್ಸ್? ಎಲ್ಲ ಪೊಲಿಟಿಷಿಯನ್ಸ್ ಬರ್ತಾರೆ. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ನೋಡಿ, ನಮ್ಮ ಅಧ್ಯಕ್ಷರು ನಿನ್ನೆ ಚರ್ಚಿಗೆ ಹೋಗಿ, ಶಿವಾಜಿನಗರ ಚರ್ಚಿಗೆ ಹೋಗಿ ಆಹ್ವಾನ ಕೊಟ್ಟಿದ್ದಾರೆ. ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇದೀವಿ, ಆಹ್ವಾನ ಕೊಡ್ತಾ ಇದೀವಿ. ಯಾರು ಮುಖ್ಯಾತಿಥಿಗಳ ನಿರೀಕ್ಷೆ, ಯಾರು ಮುಖ್ಯಾತಿಥಿಗಳು ಆಗಮಿಸ್ತಾರೆ? ಗುರುಗಳು ಇರ್ತಾರೆ ಸರ್, ಬೇರೆ ಯಾರು ಇಲ್ಲ. ಸಿಎಂ DCM ವೇದಿಕೆ ಮೇಲೆ ಇರ್ತಾರೆ. ಅದ್ ಬಿಟ್ರೆ ಮುಖ್ಯ ಅತಿಥಿ ಗುರುಗಳು ಇರ್ತಾರೆ. ಅದನ್ನು ಫಾರಿನ್ ಕಂಟ್ರಿಯಿಂದ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಪ್ರತಿ ವರ್ಷದಂಗೆ ಮಕ್ಕಾದಿಂದ ಗುರುಗಳು ಬರ್ತಾ ಇದ್ದಾರೆ. ನಾವು ಎಲ್ಲರಿಗಿಂತ ಬೇಡ್ಕೊಳ್ಳೋದು ಏನಂದ್ರೆ, ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳೆಯಿಂದ ಪ್ರಾರ್ಥಿಸ್ತೇವೆ. ಎಷ್ಟು ಗಂಟೆಯಿಂದ ಆರಂಭವಾಗುತ್ತೆ, ಎಷ್ಟು ಗಂಟೆ ಮುಕ್ತಾಯ? ಮೋಸ್ಟ್ಲಿ 6 o'clock ಆರಂಭ ಆಗ್ಬೋದು. ನಮ್ದು ಪ್ರೊಸಿಷನ್ ಏನಿದೆ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ನಮ್ದು ಒಂದು ಬರ್ತಾ ರಸ್ತೆನಲ್ಲಿ ಬಿಲಾಲ್ ಮಾರ್ಕ್ಸ್ ಹತ್ರ ಒಂದ್ 2 o'clock ಏನಿದೆ ಅಂದ್ರೆ ಅಲ್ಲಿ ಒಂದು ಫ್ಲಾಗ್ ಹಾಯಿಸ್ಟ್ ಇದೆ. ಅದಾದ್ಮೇಲೆ ನಾರ್ಮಲ್ ನಾವು ಜುಲೂಸ್ ತರ ಶಿವಾಜಿನಗರ ಬಂದು ಶಿವಾಜಿನಗರದಿಂದ ಪ್ಯಾಲೇಸ್ ಗ್ರೌಂಡ್ ಪ್ರೆಸ್ ಮೀಟ್ ಕರೆಯೋ ಉದ್ದೇಶ? ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಮ್ಮ ಉದ್ದೇಶ ಈ ಸಭೆಗೆ ಕರೆಯೋದು ಏನೆಂದರೆ, 1500 ನಮ್ಮ ಉರ್ದುನಲ್ಲಿ ಜಾಹಿರಿ ಅಂದರೆ ಎಕ್ಸ್ಟರ್ನಲ್ ಲೈಫ್ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾವು ಮೀಲಾದು ನಬಿ ಅಥವಾ ಜಶ್ನೆ ಮೀಲಾದು ನಬಿ ಅಂತ ಹೇಳ್ತಾ ಇದ್ದೀವಿ. ಈ ಸತಿ ನಾವು 3 ಕಮಿಟಿ ಒಗ್ಗಟ್ಟಾಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಾವು ದಿನಾಚರಣೆ ಮಾಡ್ತಾ ಇದ್ದೀವಿ. ಹಜರತ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿನಾಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಜಶ್ನೆ ಮಿಲಾದು ನಬಿ ಅಂತ ನಾವು ಕರಿತೀವಿ. ಈ ಒಂದು ಪೀಸ್ ಡೇ ನಾವು ಒಂದು ಮೆಸೇಜ್ ಕೊಡೋಕ್ಕೆ ನಾವು ಕರೆಯೋ ಉದ್ದೇಶ, ಈ ಸಭೆ ಕರೆಯೋದು ಒಂದು ಉದ್ದೇಶ ಇದೆ. ಸರ್, ಈ ವಿಡಿಯೋ ಮುಖಾಂತರ ನೀವೇನು ಸಂದೇಶ ಕೊಡಕ್ಕೆ ಇಷ್ಟ? ನಾವು ಈ ಮೂಲಕ ಸಂದೇಶ ಏನಂದ್ರೆ, ದಿಸ್ ಈಸ್ ವರ್ಲ್ಡ್ ಪೀಸ್ ಡೇ ಅಂತ ನಾವು ಕರಿತೀವಿ. ಅದು ಒಂದು ಮೆಸೇಜ್. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಯಮ, ಅವರ ನೀತಿ, ಅವರ ನಡವಳಿಕೆ ಯಾವ ರೀತಿ ಇತ್ತು, ಅದಕ್ಕೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತಲ್ ಲಿಲ್ ಆಲಮೀನ್ ಅಂತ ಅರ್ಥ ಏನಂದ್ರೆ, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಏನೈತೆ, ಮರದಿಂದ ಹಿಡಿದು, ಗಿಡದಿಂದ ಹಿಡಿದು, ಮನುಷ್ಯರಿಂದ ಹಿಡಿದು, ದನದಿಂದ ಹಿಡಿದು ಎಲ್ಲ ಅದಕ್ಕೆ ರಹಮತುಲ್ ಲಿಲ್ ಆಲಮೀನ್. ಅದರಲ್ಲಿ ಲಿವಿಂಗ್, ನಾನ್ ಲಿವಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ರಹಮತುಲ್ ಲಿಲ್ ಆಲಮೀನ್. ಅದರಲ್ಲಿ ಜಾತಿ ಭಾವನೆ ಇಲ್ಲ, ಕುಲ ಏನು ಇಲ್ಲ. ಆ ಒಂದು ಮೆಸೇಜ್ ಅನ್ನು ನಾವು ಕೊಡೋಕ್ಕೆ ನಾವು ಈ ಸಭೆಯನ್ನು ಮಾಡ್ತೀವಿ. ಈ ಸಭೆಗೆ, ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಘ, ಎಲ್ಲಾ ವರ್ಗದ ಜನರೆಲ್ಲ ಸೇರ್ತಾ ಇದ್ದಾರೆ? ಇಲ್ಲ ಬರೀ ಪರ್ಟಿಕ್ಯುಲರ್ ಬರೀ ಒಂದೇ ಸಮುದಾಯ? ಇಲ್ಲ, ಇದರಲ್ಲಿ ಎಲ್ಲ ಕಡೆ, ಎಲ್ಲ ಪಂಗಡದಿಂದ, ಎಲ್ಲ ಕುಲದಿಂದ ಎಲ್ಲ ಸೇರ್ತಾ ಇದ್ದಾರೆ. ಅದರಲ್ಲಿ ನಮ್ಮದ್ರಲ್ಲಿ ಹೇಳ್ತೇವೆ ಮಶಾಯಖ್ ಅಂತ ಹೇಳ್ತೀವಿ. ಮಶಾಯಖ್ ಅಂದ್ರೆ ಅದು ಕನ್ನಡದಲ್ಲಿ ಹೇಳ್ತಾರೆ, ಅದು ಸೂಫಿ ಸಂತ್ ಉಲ್ಮಾ ಎಕ್ರಮ್ ಅಂದ್ರೆ ನಮ್ಮ ಪುರೋಹಿತ್ಗಳು, ಪಂಡಿತ್ಗಳು, ಮೌಲ್ವಿಗಳು ಎಲ್ಲ ಸೇರ್ತಾ ಇದ್ದಾರೆ. ಅದರಲ್ಲಿ ಕೆಲವರು ರಾಜಕೀಯದವರು ಬರ್ತಾರೆ. ಅದಕ್ಕೆ ನಾವು ಬೈಕಾಟ್ ಏನು ಇಲ್ಲ. ಅದಕ್ಕೆ ಬೇರೆ ಸಮುದಾಯ ನೀವೇನಾದ್ರು ಆಹ್ವಾನ ಮಾಡಿದ್ದೀರಿ? ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ದೀವಿ. ನ್ಯಾಷನಲ್, ಇಂಟರ್ನ್ಯಾಷನಲ್, ಇಂಟರ್ ಸ್ಟೇಟ್ ಎಲ್ಲ ನಾವು ಆಹ್ವಾನ ಮಾಡಿದ್ದೀವಿ. ಎಲ್ಲರಿಗೆ ನಾವು ಕ್ರಿಶ್ಚಿಯಾನಿಟಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ, ಹಿಂದೂ ಪುರೋಹಿತ್ಗಳಿಗೂ ಕೊಟ್ಟಿದ್ದೀವಿ, ಮುಸ್ಲಿಂ ಮೌಲ್ವಿಗಳಿಗೂ ಕೊಟ್ಟಿದ್ದೀವಿ. ಎಲ್ಲ ಜನರಿಗೆ ನಾವು ಇನ್ವಿಟೇಷನ್ ಮಾಡಿದ್ದೀವಿ. ಸರ್, ಕೊನೆಯದಾಗಿ ಈಗ ಮೆಸೇಜ್ ಏನು ಕೊಡ್ತೀರಾ ಸರ್? ಮೆಸೇಜ್ ನಮ್ಮ ಕಡೆಯಿಂದ ನಾವೆಲ್ಲ ಒಂದು ಸಿವಿಲೈಸ್ ಇದ್ದೀವಿ. ನಮ್ಮ ಮಾನವತೆ ಬಗ್ಗೆ ನಾವು ಮಾತಾಡ್ತೀವಿ. ಏನು ಅಪೀಲ್ ಮಾಡ್ತೀರಾ ಪಬ್ಲಿಕ್ ಅವ್ರಿಗೆ?
ಎಲ್ಲರಿಗೆ ಪಬ್ಲಿಕ್ ಅಪೀಲ್ ಮಾಡಬೇಕಂತ ಆ ದಿನಾಚರಣೆಯಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುದ ಹಬ್ಬ, ಅದರಲ್ಲಿ ಎಲ್ಲರೂ ಶಾಂತಿಯಾಗಿ ಬರಬೇಕು, ಒಂದು ಶಾಂತಿ ಮೆಸೇಜ್ ಎಲ್ಲರಿಗೆ ಕೊಡಬೇಕು ಅಂತ ನಾವು ಅಪೀಲ್ ಮಾಡ್ತೀವಿ. ಬರುವಾಗ ಒಂದು ಡಿಸಿಪ್ಲಿನು, ಒಬ್ಬರಿಗೆ ತೊಂದರೆ ಕೊಡದೆ ನಾವು ಬರಬೇಕು. ಯಾಕಂದ್ರೆ ನಮ್ಮ ರಿಲಿಜನ್ನಲ್ಲಿ ಒಬ್ಬರಿಗೆ ತೊಂದರೆ ಕೊಡುವುದು ನಮಗೆ ಇಷ್ಟ ಇಲ್ಲ. ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಇಷ್ಟ ಇಲ್ಲ ಒಬ್ಬರಿಗೆ ತೊಂದರೆ ಕೊಡೋದು. ಅದರಿಂದ ಎಲ್ಲರಿಗೆ ನಾವು ಒಂದು ಮೆಸೇಜ್ ಏನು ಕೊಡ್ತೀವಿ ಅಂದರೆ, ಒಂದು ನೀವು ಅವಕಾಶ ಮಾಡ್ಕೊಂಡು ಡಿಸಿಪ್ಲಿನ್ ಇಂದ ಒಂದ್ ಕಡೆ ಬೇರೆಯವ್ರಿಗೆ ತೊಂದರೆ ಇಲ್ಲದೆ ಬರಬೇಕಂತ ನಾವು ವಿನಂತಿ ಮಾಡ್ತೀವಿ. 1500ನೇ ಹುಟ್ಟು ಹಬ್ಬದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬದ ಆಚರಣೆಯನ್ನು ನಮ್ಮ ಬೆಂಗಳೂರಿನಲ್ಲಿ ಇಡೀ ರಾಜ್ಯಾಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಧಾರ್ಮಿಕಗಳು, ಸಿಖ್, ಬುದ್ಧಿಸ್ಟ್, ಕ್ರಿಶ್ಚಿಯಾನಿಟೀಸ್, ಹಿಂದೂಸಮ್ ಎಲ್ಲರನ್ನೂ ನಾವು ಒಗ್ಗೂಟಾಗಿ ನಾವು ಒಂದು ಜಾಗದಲ್ಲಿ ಸೇರಿ ಈ ಆಚರಣೆಯನ್ನು ಆಡ್ತೀವಿ. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ಲಿಲ್ ಆಲಮೀನ್ ಅಂತ ಒಂದು ಹೆಸರು ಅವ್ರದ್ದು. ಬರೀ ಮುಸಲ್ಮಾನರಿಗೆ ಮಾತ್ರ ಅಂತ ಇಲ್ಲ, ಪ್ರತಿ ಒಂದು ಜೀವಿಗೆ ಅವರು ರಹಮತ್ ಅಂತ ಅಂದ್ರೆ ಕರುಣಮಯ ಅಂತಿರಲ್ಲ, ಆ ಥರ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದರಲ್ಲಿ ನಮ್ಮ ಏನು ಬರ್ನಿಂಗ್ ಟಾಪಿಕ್ಸ್ ಇದೆ, ಇದರಲ್ಲಿ ನಾವು ಪ್ರೀತಿನಿಂದ, ವಿಶ್ವಾಸದಿಂದ ನಾವು ಈ ಭಾರತದಲ್ಲಿ ಇರಬೇಕು, ಎಲ್ಲರಿಗೆ ಪೀಸ್, ಬ್ರದರ್ಹುಡ್ ಆಗಿ ನಾವು ಇರಬೇಕು ಅಂತ ಇದು ಒಂದು ಮೆಸೇಜ್ ಅನ್ನು ಎಲ್ಲರೂ ಕೊಡಬೇಕು ಅಂತ ನಾವು ಇಷ್ಟಪಡ್ತೀವಿ. ಈ ಕಾರ್ಯಕ್ರಮ ನಡೆಯುವ ಸ್ಥಳ ಇದೆ. ಈ ಸಲ ನಾವು ಪ್ರತಿ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಒಂದು ವರ್ಷ ನಾವು ಈ ಸಲ ಚಾಂದಿನಿ ಚೌಕ ಶಿವಾಜಿನಗರ್ನಲ್ಲಿ, YMC ಗ್ರೌಂಡ್ನಲ್ಲಿ, ಖುದ್ದು ಸಾಬ್ನಲ್ಲಿ ಬೇರೆನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ 1500ನಲ್ಲಿ ನಾವು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ 1ನಲ್ಲಿ ನಾವು ಇದು ಆಚರಣೆಯನ್ನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಈ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ ನಾವು. ಇದರಲ್ಲಿ ಎಲ್ಲ ನಮ್ಮ ಭಾರತದಲ್ಲಿ ಅಲ್ಲ, ಸೌದಿ ಅರೇಬಿಯಾ, ಮದೀನಾನಿಂದ, ಯಮನ್ನಿಂದ ದೊಡ್ಡ ಗುರುಗಳನ್ನು ನಾವು ಆಹ್ವಾನ ಕೊಟ್ಟಿದ್ದೇವೆ. ಅವ್ರಿಗೆಲ್ಲರೂ ಧಾರ್ಮಿಕ ಗುರುಗಳನ್ನು ಇಲ್ಲಿ ಈ ಸಭೆಯಲ್ಲಿ ಸೇರಿಸೋಕೆ ಈ ಸಲ ಬರ್ತಾ ಇದ್ದಾರೆ. 18 साल से कम उम्र लड़के और लड़कियों के लिए अजीम पेशकश। हैदराबाद दक्कन में एक नुमाया नाम माजिद एंड ब्रदर्स की जानिब से नेक्स्ट जेन ईवी मोटर्स ईवी शोरूम, जो बहादुरपुरा चौराहा, किशनबाग रोड, हैदराबाद में वाक़, जहां पर आपकी ख्वाहिश के मुताबिक 18 साल से कम उम्र बच्चों के लिए बेहतरीन खूबसूरत बैटरी की गाड़ियां मौजूद, जिसको लाइसेंस RC नंबर प्लेट की जरूरत नहीं। इस गाड़ी को कम उम्र लड़के लड़कियां स्कूल और कॉलेज के लिए इस्तेमाल कर सकती हैं। इनके अलावा औरतें और सीनियर सिटीजन्स भी इस्तेमाल कर सकते हैं, जिसमें 10-12 मॉडल दस्तियाब, जिसकी कीमत 50,000 रुपए से शुरू होकर 85,000 रुपए पर ख़त्म होती है, जिसमें मोटर और कंट्रोलर की वारंटी 2 साल है और बैटरी चार्जर की वारंटी 1 साल है। ये तमाम मॉडल हिंदुस्तान की मशहूर कंपनी जेलियो ई मोबिलिटी लिमिटेड कंपनी के हैं। मजीद तफसीलात के लिए 9246109197 और 9246209197 पर रब्त करें।